everyone, welcome to Lobo Family Kitchen. ಇವತ್ತು ನಾನು ಮನೆಯಲ್ಲೇ ಹೇಗೆ ಕೆಮ್ಮಿನ ಔಷಧಿಯನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಸ್ಪೂನ್ನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ, ಅಂದರೆ ಕಾಳು ಮೆಣಸು. ಅದನ್ನ ಹೀಗೆ ನಾವು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಅಂದರೆ ತೀರಾ ಪುಡಿ ಆಗೋದು ಬೇಡ, ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಪುಡಿ ಆದರೆ ಸಾಕು. ಈಗ ನಾನು ಅದನ್ನ ವಾಪಸ್ ಅದೇ ಕಪ್ಪಿಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಶುಂಠಿನ ಲೈಟಾಗಿ ಜಜ್ಕೋತಾ ಇದ್ದೀನಿ, ಅದರದ್ದು ರಸ ಎಲ್ಲ ಸ್ವಲ್ಪ ಹೊರಗೆ ಬರಲಿ ಅಂತ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಶುಂಠಿನೂ ವಾಪಸ್ ಅದೇ ಕಪ್ಪಿಗೆ ಹಾಕ್ಕೊಳ್ಳೋಣ. ಲವಂಗ ನಾವು ಹಾಗೆ ಹಾಕ್ಕೊಳ್ಳೋಣ, ಅದನ್ನೇನು ಪುಡಿ ಮಾಡ್ಕೊಳ್ಳೋದು ಬೇಡ. ಈಗ ನಾವು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಒಂದು 2 ನಿಮಿಷದಷ್ಟು ಅದು ಚೆನ್ನಾಗಿ ಬಿಸಿಯಾಗಲಿ. ಆನಂತರ ಇದರಲ್ಲಿ 3 ಸ್ಪೂನ್ನಷ್ಟು ಸಕ್ಕರೆ ಹಾಕಿ ಅದು ಚೆನ್ನಾಗಿ ಕರಗೋವರೆಗೂ ಬಿಡಬೇಕು. ನೋಡಿ, ಈಗ ಸಕ್ಕರೆ ಕರಗಕ್ಕೆ ಶುರುವಾಗಿದೆ ಲೈಟಾಗಿ. ಹಾಗೆ ಒಂದು ಸ್ವಲ್ಪ ಬಿಟ್ಟಾಗ ನೋಡಿ, ಹೀಗೆ ಕ್ಯಾರಮೆಲ್ ಥರ ಫುಲ್ಲು ಸಕ್ಕರೆ ಕರಗುತ್ತೆ. ನೋಡಿ, ಸಕ್ಕರೆ ಕ್ಯಾರಮೆಲ್ದು ಕಲರ್ ಕೂಡ ಇವಾಗ ಲೈಟ್ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗಿದೆ. ಈ ಟೈಮ್ನಲ್ಲಿ ನಾನಿವಾಗ 1 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಆ್ಯಡ್ ಮಾಡಿ, ಯಾಕೆಂದರೆ ಅದು ಸಿಡಿಯುತ್ತೆ ಕ್ಯಾರಮೆಲ್ಗೆ ಒಂದೇ ಸಲ ನೀರು ಹಾಕಿದಾಗ. ನಂತರ ನೀರು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಸ್ಲೋಲಿಯಾಗಿ ಮಿಕ್ಸ್ ಮಾಡಿ. ನೋಡಿ, ಕ್ಯಾರಮೆಲ್ ಈ ಥರ ಗಟ್ಟಿ ಇರುತ್ತಲ್ಲ, ಅದು ಹಾಗೆ ಕರಗಿ ಲಿಕ್ವಿಡ್ ಥರ ಆಗುತ್ತೆ. ಸೊ ಹಾಗೆ ಸ್ಲೋವಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂದು 5 ನಿಮಿಷ ಇದು ಹೀಗೆ ವೆಯ್ಟ್ ಮಾಡಿದ್ರೆ ನಾವು ಅದು ಕುದಿ ಬರುತ್ತೆ. ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು, ಚೆನ್ನಾಗಿ ಕುದಿಬೇಕು ಅದು. ಈ ಕಷಾಯ ಕುಡಿಯೋದ್ರಿಂದ ಕೆಮ್ಮು ಅಷ್ಟೇ ಅಲ್ಲ, ನಮ್ಮ ಗಂಟಲಲ್ಲಿ ಕಫ ಇದ್ದರೆ ಆ ಕಫನೆಲ್ಲ ಹೊರಗೆ ತೆಗೆಯುತ್ತೆ. ಸೊ ಹಾಗಾಗಿ ಇದನ್ನ ಮನೇಲೇ ಮಾಡ್ಕೊಂಡು ಕುಡಿಯೋದು ಒಂದು ಒಳ್ಳೆಯ ಉಪಾಯ. ನಾನಿವಾಗ ಇದಕ್ಕೆ 4 ಬಿರಿಯಾನಿ ಎಲೆ ಸಣ್ಣದಾಗಿ ತುಂಡು ಮಾಡ್ಕೊಂಡು ಹಾಕಿದ್ದೀನಿ. ಅದಕ್ಕೆ ಶುಂಠಿ ಮತ್ತು ಈಗಾಗಲೇ ಪುಡಿ ಮಾಡ್ಕೊಂಡಿರೋ ಅಂಥ ಪೆಪ್ಪರ್, ಬೋಳ್ಮೆಣಸು ಮತ್ತು ಲವಂಗ ಇದಿಷ್ಟು ಸೇರಿಸ್ಕೊಂಡು ನಾನಿದನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆವಾಗ ಕೈ ಅಲ್ಲಾಡಿಸ್ತಾ ಇದನ್ನು ಹೀಗೆ ಕುದಿಯೋಕ್ಕೆ ಬಿಡಬೇಕು. ಎಷ್ಟೊತ್ತು ಅಂದರೆ ಆಲ್ಮೋಸ್ಟ್ ಒಂದು 5ರಿಂದ 10 ನಿಮಿಷ ಆಗ್ಬೋದು. ಇದು ಕುದ್ದು ನಾವು ಇನಿಷಿಯಲಿ 1 ಕಪ್ ನೀರು ಹಾಕಿರ್ತೀವಲ್ಲ, ಅದು ಅರ್ಧ ಕಪ್ ಕ್ವಾಂಟಿಟಿ ಆಗೋವರೆಗೂ ಅದನ್ನ ಕುದಿಸ್ಕೋಬೇಕು. 10 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಗಟ್ಟಿಯಾಗಿ. ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ಕಷಾಯ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇದನ್ನು ಬೇಕಿದ್ರೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು 1ರಿಂದ 2 ವಾರದವರೆಗೂ ಸ್ಟೋರ್ ಮಾಡಿ ಈ ಔಷಧಿನ ಸೇವಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.